Hallelujah. ಸೂರ್ಯನು ಉದಿಪದು ಎவ்வளவு நிச்சயமோ, ಸೂರ್ಯನು ಉದಯಿಸುವುದು ಎಷ್ಟು ನಿಶ್ಚಯ, அவ்வளவு நிச்சயமாய் கர்த்தர் உங்களுக்காக உதிக்கும். ಅಷ್ಟು ನಿಶ್ಚಯವಾಗಿ ದೇವರು ನಿಮಗಾಗಿ ಉದಯಿಸ್ತಾರೆ. உங்களை கர்த்தர் உயர்த்தியே உயர்த்தும். ನಿಮ್ಮನ್ನು ದೇವರು ಮೇಲೆತ್ತಿಯೇ எதிரிகள் முன்பதாக கர்த்தர் உனக்கு விருந்தை ஆயத்த பண்ணியே ஆயத்த பண்ணுவார். ನಿಮ್ಮ ವೈರಿಗಳ ಮುಂದೆ ದೇವರು ನಿಮಗಾಗಿ ಔತಣವನ್ನು ಸಿದ್ಧಪಡಿಸಿಯೇ ಸಿದ್ಧಪಡಿಸುತ್ತಾರೆ. கிருபையும் வாழ்நாள் முழுவதும் உங்களை பின்தொடர்ந்தே பின்தொடரும். ಕೃಪೆಯು ಶುಭವು ಜೀವಮಾನವೆಲ್ಲ ನಿಮ್ಮನ್ನು ಹಿಂಬಾಲಿಸಿಯೇ ಹಿಂಬಾಲಿಸುತ್ತದೆ. வாங்குறவனா இருக்க மாட்டே, நீ கொடுக்கிறவனா இருப்பாய். ನೀ ತೆಗೆದುಕೊಳ್ಳುವವನಾಗಿ ಇರೋದಿಲ್ಲ, ನೀ ಕೊಡುವವನಾಗಿ ಇರ್ತೀಯ. Don't look at your past. ನಿಮ್ಮ ಹಿಂದಿನ ಜೀವಿತವನ್ನೇ ನೋಡ್ತಾ ಇರಬೇಡಿ. Listen to me. ನಾನು ಹೇಳೋದನ್ನ There are ಗಮನಿಸಿ. few people here who are looking at your past failures. ಇಲ್ಲಿ ಕೆಲವರು ಇದ್ದೀರಾ, ನಿಮ್ಮ ಹಳೆಯ ಜೀವಿತದಲ್ಲಿ ಆದಂತ ಸೋಲನ್ನೇ ನೀವು ನೋಡ್ತಾ ಇದ್ದೀರಾ. When your miracle is delayed, ನಿಮ್ಮ ಅದ್ಭುತ ತಡವಾಗುವಾಗ, when your prayer seems to be delayed, ನಿಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗ್ತಾ ಇದೆ ಅಂತ ಅನಿಸ್ತಿರುವಾಗ, when you feel, ನಿಮಗೆ ಅನಿಸ್ತದೆ, எல்லாம் பழைய தோல்விகளை படியே நான் திரும்பி நான் சந்திக்க போறேன், ಎಲ್ಲ ಹಳೆಯ ಸೋಲಿನಂತೆ ಮತ್ತೆ ಸೋಲನ್ನ ಸಂಧಿಸಲಿಕ್ಕಿದ್ದೇನೆ ಅನ್ನುವಂತೆ. ಆದ್ರೆ ದೇವರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, you shall have an expected end. ನೀವು ಎದುರು ನೋಡುವಂತ ಒಳ್ಳೆ ಒಂದು ಅಂತ್ಯ ನಿಮಗೆ ಬರುವಂತದ್ದಾಗಿದೆ. நான் எத்தனை பேர் நம்புறீங்களோ நீங்க உண்மையா சாட்சியோடு வருவீங்க. ಎಷ್ಟು ಜನ ನಂಬ್ತಿರೋ ನಿಜವಾದ ಸಾಕ್ಷಿಯೊಂದಿಗೆ ನೀವು ಬರ್ಲಿಕ್ಕಿದ್ದೀರಾ? விசுவாசிக்கிறீங்களா? ನಂಬ್ತೀರಾ? உங்களுடைய பழைய தோல்விகள் வரப்போற வெற்றியை வந்து நிர்ணயிக்க முடியாது. ನಿಮ್ಮ ಹಳೆಯ ಸೋಲುಗಳು ಬರುವಂತ ಜಯವನ್ನು ನಿರ್ಣಯಿಸಲಿಕ್ಕೆ ಸಾಧ್ಯವೇ ಇಲ್ಲ. Because ಯಾಕೆ ಅಂದ್ರೆ in Christ you are a new creation. ಕ್ರಿಸ್ತನಲ್ಲಿ ನೀವು ನೂತನ ಸೃಷ್ಟಿಗಳು. All things are passed away. ಹಳೆಯ ಪೂರ್ವ ಸ್ಥಿತಿ ಎಲ್ಲ ಕಳೆದು ಹೋಯಿತು. Amen. Everything has become new. ಎಲ್ಲವೂ ಹೊಸದಾಗಿದೆ. ಕರ್ತರು ಉங்களை ವಾಲಾಕಾமல் தலையாக்க போறார். ದೇವರು ನಿಮ್ಮನ್ನು ಬಾಲವನ್ನಾಗಿ ಅಲ್ಲ ತಲೆಯನ್ನಾಗಿ ಮಾಡಲಿಕ್ಕಿದ್ದಾರೆ. கீழாக்காமல் கர்த்தர் மேலாக்க போகிறார். ದೇವರು ನಿಮ್ಮನ್ನು ಕೆಳಗಾಗಿ ಅಲ್ಲ ಮೇಲನ್ನಾಗಿ ಮಾಡುವಾತನಾಗಿದ್ದಾರೆ. ಐಗುಪ್ತ್ಯದಲ್ಲಿ நீங்கள் கண்ட தோல்விகள் கண்ட பிரச்சனைகளை திரும்பಿ பார்க்க போகிறதிಲ್ಲ. ಐಗುಪ್ತ್ಯದಲ್ಲಿ ಕಂಡಂತ ಸೋಲುಗಳು ಸಮಸ್ಯೆಗಳನ್ನ ಮತ್ತೆ ನೀವು ಕಾಣುವವರಾಗಿರೋದಿಲ್ಲ. ಕರ್ತರು ಯುದ್ಧ ವೀರನಾಗಿ ಉங்கள் ಮುನ್ನೆ ಯುದ್ಧಂ செய்ய போகிறார். ದೇವರು ತಾನೇ ಯುದ್ಧ ವೀರನಾಗಿ ನಿಮ್ಮ ಮುಂದೆ ಯುದ್ಧ ಮಾಡುವಾತನಾಗಿದ್ದಾರೆ. ಇಷ್ಟು ದಿನಗಳು பிரச்சனைகளை எழும்புகிறதை பார்த்த நீங்கள் கர்த்தர் உங்களுக்காக அந்த பிரச்சனையின் மத்தியில எழும்புகிறதை பார்க்கிற நேரம் வருகிறது. ನೀವು ಸಮಸ್ಯೆಗಳೇ ಎದ್ದೇಳುವುದನ್ನು ನೋಡ್ತಾ ಇದ್ದಂತ ನೀವುಗಳು ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿಮಗಾಗಿ ಎದ್ದೇಳೋದನ್ನ ನೋಡ್ಲಿಕ್ಕಿದ್ದೀರಾ? ಆಂಡವರು உங்களை பார்த்து சொல்றது ஒன்று. ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇರುವುದು ಒಂದೇ, be silent. ನೀವು ಮೌನವಾಗಿರ್ರಿ, ನೀವು ಮೌನವಾಗಿರ್ರಿ. நான் பேசுறேன், ನಿಮಗಾಗಿ ನಾನು ಮಾತನಾಡ್ತೇನೆ, நான் பேசுறேன், ನಿಮಗಾಗಿ ನಾನು ಮಾತನಾಡ್ತೇನೆ, நான் ಅದ್ಭುತம் பண்றேன், ನಿಮಗಾಗಿ ನಾನು ಅದ್ಭುತ ಮಾಡ್ತೇನೆ, நான் வழிகளை உண்டாக்குறேன், ನಿಮಗಾಗಿ ನಾನು ಮಾರ್ಗಗಳನ್ನು ತೆರಿತೇನೆ. எனக்குள்ள காத்திரு, ನೀ ನನ್ನಲ್ಲಿ ಕಾದಿರು, patient in me. ನೀನು ನನ್ನಲ್ಲಿ ಕಾಯ್ತಾ ಇರು. நீ எனக்கு நீ நான் சொல்லுகிறதை நம்பு. ನಾನು ಹೇಳೋದನ್ನ ನೀ ನಂಬು. நான் சொல்லுகிற காரியங்களை விசுவாசி. ನಾನು ಹೇಳುವಂತ ಕಾರ್ಯಗಳನ್ನು ನೀ ನಂಬು. நான் உனக்காக செய்றேன், ನಾನು ನಿನಗಾಗಿ ಮಾಡ್ತೇನೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ சொல்லுங்க, வாய்களை திறந்து. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ, ஆண்டவரே நான் காத்திருக்கிற நேரம் இது. ಕರ್ತನೇ ನಾ ಕಾದಿರುವಂತ ಸಮಯ ಇದು. இது பேசுகிற நேரம் அல்ல. ಕರ್ತನೇ ಇದು ಮಾತನಾಡುವ ಸಮಯ ಅಲ್ಲ. போராடுகிற நேரம் அல்ல. ಇದು ಹೋರಾಡುವ ಸಮಯ ಅಲ್ಲ. ಜನಗಳಿಗಿட்ட ಪ್ರೂವ್ பண்ணுகிற நேரம் இது. ಇದು ಜನರ ಬಳಿಯಲ್ಲಿ ಹೋಗಿ ನಿರೂಪಿಸುವ ಸಮಯ ಅಲ್ಲ. நல்லத்தனத்தை காட்டி சொல்லுகிற நேரம் அல்ல. ನಿಮ್ಮ ಒಳ್ಳೆಯತನವನ್ನ ತೋರ್ಪಡಿಸಿ ಅರ್ಥ ಮಾಡಿಸುವ ಸಮಯ ಅಲ್ಲ. God says, ದೇವರು ಹೇಳ್ತಾ ಇದ್ದಾರೆ, when you are silent, ನೀವು ಮೌನವಾಗಿರುವಾಗ I will open my mouth. ನಾನು ನನ್ನ ಬಾಯನ್ನು ತೆರಿತೇನೆ. ನಾನು பேச போகிறேன். ನಾನು ಮಾತನಾಡಲಿಕ್ಕಿದ್ದೇನೆ. உன்னுடைய வாய்கள் மூடப்படும் போது, ನಿನ್ನ ಬಾಯಿ ಮುಚ್ಚಲ್ಪಡುವಾಗ என்னுடைய வாய் திறக்கப்படும். ನನ್ನ ಬಾಯಿ ತೆರೆಯಲ್ಪಡುತ್ತದೆ. இவ்வளவு நேரம் நீங்க கேட்டுட்டு இருக்கீங்களா? ಇಷ್ಟು ಸಮಯ ನೀವು ಕೇಳ್ತಾ ಇದ್ದೀರಾ? ஆண்டவரே நீங்க மௌனமா இருக்கீங்க. ಯಾಕೆ ದೇವರೇ ನೀವು ಮೌನವಾಗಿದ್ದೀರಾ? ಇವುಳೆಲ್ಲ ನಡೆಯುತ್ತೆ, ಆಂಡವರೇ ಮೌನமா இருக்கீங்க. ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಯಾಕೆ ದೇವರೇ ನೀವು ಸುಮ್ಮನೆ ಇದ್ದೀರಾ? ನಾನು ನಿಮಗೆ ಹೇಳ್ತೇನೆ, your enemy has taken your silence as your weakness. ನಿಮ್ಮ ಶತ್ರುವು ನಿಮ್ಮ ಮೌನವನ್ನು ಅವನು ನಿಮ್ಮ ಒಂದು ಬಲಹೀನತೆ ಅನ್ಕೊಂಡಿದ್ದಾನೆ. Hallelujah. When there came a problem, ಅಲ್ಲಿ ಸಮಸ್ಯೆ ಬರುವಾಗ, when Satan tried to do something against you, ಸೈತಾನ ನಿಮಗೆ ವಿರುದ್ಧವಾಗಿ ಏನೋ ಒಂದು ಕಾರ್ಯವನ್ನ ಮಾಡುವಾಗ, when you remained silent, ನೀವು ಮೌನವಾಗಿದ್ದು ಬಿಡ್ತೀರಾ. உனக்கு தெரியும் யார் பண்ணாங்க, ನಿಮಗೆ ಗೊತ್ತೋದು ಯಾರು
ಮಾಡಿದ್ರು உனக்கு ಅಂತ. தெரியும் யார் பில்லி சூனியம் பண்ணாங்க, ಯಾರು ಮಾಟ ಮಂತ್ರ ಮಾಡಿದ್ರು ಅನ್ನೋದು ನಿಮಗೆ உனக்கு ಗೊತ್ತು. யார் உனக்கு விரோதமா செஞ்சாங்க, ಯಾರು ನಿಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದ್ರು, யார் வந்து பேசுனாங்க, ಯಾರು ನಿಮಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ, எல்லாமே தெரியும். ಎಲ್ಲವೂ ನಿಮಗೆ ಗೊತ್ತು. உனக்கு எல்லாமே புரியும். ಎಲ್ಲ ನಿಮಗೆ ಅರ್ಥ ಆಗ್ತದೆ. ஆனாலும் கூட ಆದ್ರೂ ಕೂಡ நீங்க மௌனமானீங்க. ನೀವು ಮೌನವಾದ್ರಿ. Why you became silent? ಯಾಕೆ ನೀವು ಮೌನವಾದ್ರಿ? I tell you, ನಾನು ನಿಮಗೆ ಹೇಳ್ತೇನೆ, your silence was taken as a weakness by your enemy. ನಿಮ್ಮ ಶತ್ರುವು ನಿಮ್ಮ ಮೌನವನ್ನು ನಿಮ್ಮ ಬಲಹೀನತೆ ಅನ್ಕೊಂಡ್ಬಿಟ್ಟ. உங்களை கையால் ஆகாதவன் நினைச்சான். ನಿಮ್ ಕೈಯಲ್ಲಿ ಆಗದೆ ಇರೋನು ಅಂತ ಶತ್ರು ನೆನೆಸ್ದ. குற்றம் பண்ணி இருக்கிற, அதற்காக தான் நீ மௌனமா இருக்கன்னு நினைச்சான். ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ನೀ ಮೌನವಾಗಿದ್ಯಾ ಅಂತ ನೆನೆಸ್ದ. நாங்க பேசிಕೊಳ್ಳ ஒண்ணுமே இல்லன்னு நினைச்சான். ಮಾತನಾಡೋದಕ್ಕೆ ನಿರೂಪಿಸಕ್ಕೆ ಏನು ಇಲ್ಲ ಅಂತ ನೆನೆಸ್ದ. I tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, you are using a very powerful weapon. ನೀವು ಬಲವಾದ ಆಯುಧವನ್ನು ಉಪಯೋಗಿಸ್ತಾ ಇದ್ದೀರಾ. எங்களுடைய ஆயுதங்கள் மாம்சத்தோடு ரத்தத்தோடு அல்ல. ನಮ್ಮ ಒಂದು ಆಯುಧಗಳು ಮಾಂಸಿಕವಾದಂತ ರಕ್ತದಂತ ಆಯುಧಗಳಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ எவ்வளவு பேர் ಅಂತೀರಾ? ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நாங்கள் போராடி கொண்டிருக்கிறது மனுஷ மாத்திரவர்களோடு அல்ல. ನಾವು ಹೋರಾಡ್ತಾ ಇರುವುದು ಮನುಷ್ಯ ಮಾತ್ರದವರೊಂದಿಗಲ್ಲ. நாங்கள் போராடி கொண்டிருக்கிறது வான மண்டலங்களில் இருக்கிற பொல்லாத இருளின் ஆவிகளோடு. ನಾವು ಹೋರಾಡ್ತಾ ಇರುವುದು ಮಧ್ಯಾಕಾಶದ ಎಲ್ಲ ದುರಾತ್ಮ ಅಂಧಕಾರದ ಲೋಕಾಧಿಪತಿಗಳೊಂದಿಗೆ. Try by your strength. ನೀವು ನಿಮ್ಮ ಬಲದಿಂದ ಪ್ರಯತ್ನಿಸಿದ್ರಿ, You can pluck a leaf. ನೀವು ನಿಮ್ಮ ಬಲದಿಂದ ಎಲೆಗಳನ್ನ ಕಿತ್ತಾಕಬಹುದು. You can pluck a branch. ನೀವು ಕೊಂಬೆಗಳನ್ನ ಮುರಿಬಹುದು. But if the Holy Spirit works, ಆದ್ರೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿದ್ರೆ uproot every tree. ಆತನು ಬೇರ್ ಸಮೇತ ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ. ಮಾಲೆಗಳೆಯೇ ತೂಕಿ ಎறிய முடியும். ಆತನು ಪರ್ವತಗಳನ್ನೇ ಎತ್ತಿ ಎಸಿಲಿಕ್ಕೆ ಸಾಧ್ಯ.